ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ಅರ್ಚನಾ, ಗುಜರಾತಿಂದ ಕನ್ನಡ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನನಗೆ ಬೆಳಗ್ಗೆ ಎದ್ದ ತಕ್ಷಣ ರೋಟೀನ್ ಆಲ್ಮೋಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕಿಚನ್ನ ಕ್ಲೀನ್ ಮಾಡೋದಿರುತ್ತೆ. ಅದಾದ್ಮೇಲೆ ಮಿಕ್ಕಿದ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ನನ್ನ ಕಿಚನು ಬೆಳಗ್ಗೆ ಹೊತ್ತು ಯಾಕೆ ಇಷ್ಟೊಂದು ಮೆಸ್ಸಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಹಂಗಾಗಿ ಈ ವಿಡಿಯೋದಲ್ಲಿ ಏನು ಶೇರ್ ಮಾಡ್ಕೊತಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಟಿಫನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಬೇಗನೆ ಬೆಳಗ್ಗೆ ಹೊತ್ತೇ ಪೂಜೆ ಮಾಡ್ತೀನಿ. ಸೊ ಹಂಗಾಗಿ ಬೇಗ ಆಗೋ ರೀತಿನಿ ಬಡವರ ಪಾಲಿಗೆ ಬಿರಿಯಾನಿ ಆಗಿರುವ ಚಿತ್ರಾನ್ನ ಮತ್ತು ಮೊಸರನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು. ಇನ್ನು ಫಸ್ಟಿಗೆ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅನ್ನ ಮಾಡ್ಕೊಳ್ಳೋಣ ಅಂತೇಳಿ. ಅದ್ರ ಜೊತೆಗೇನೆ ಕಾಫಿ ಮತ್ತು ಹಾಲನ್ನ ಕಾಯಕ್ಕೆ ಇಟ್ಕೊಂಡು ಕಮ್ಮಿ ಉರಿ ಮಾಡಿಬಿಟ್ಟು ಮಿಕ್ಕಿದ ಕೆಲಸ ಅಂದರೆ ಕಸ ಗುಡಿಸಿ ಮನೆ ಒರೆಸ್ಕೊಂಡು ಬರೋಣ ಅಂತೇಳಿ ಹೋಗಿದ್ದೆ. ಕಸ ಗುಡಿಸಿ ಮನೆ ಒರೆಸೆಲ್ಲ ಬರೋ ಅಷ್ಟೊತ್ತಿಗೆ ರೈಸ್ ಕೂಡ ಮಾಡಿ ಬೇರೆ ಕೆಲಸ ಮಾಡ್ತಾನೆ ಹಾಲು ಮತ್ತು ಕಾಫಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸ್ನಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ನಿಜ ಹೇಳಬೇಕು ಅಂದರೆ ಸಂಜೆ ಪೂಜೆ ಮಾಡೋಕ್ಕಿಂತ ಬೆಳಗ್ಗೆನೆ ಪೂಜೆ ಮಾಡಿದ್ರೆ ತುಂಬ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅದು ಅಲ್ಲದೆ ಬೆಳಗ್ಗೆ ಹೊತ್ತು ಬೇಗನೆ ಮನೆ ಕೆಲಸ ಮುಗಿಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸಂಜೆ ಮಾಡ್ತೀವಿ ಅಂದರೆ ತುಂಬ ಲೇಜಿತನ ಬಂದ್ಬಿಡುತ್ತೆ. ಬೆಳಗ್ಗೆನೆ ಸಂಜೆ ಹಂಗಿದ್ರು ಪೂಜೆ ಮಾಡಬೇಕಲ್ಲ, ಬಿಡು ಸಂಜೆ ಎಲ್ಲ ಕೆಲಸ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಟಿಫನ್ ರೆಡಿ ಮಾಡೋಣ ಅಂತೇಳಿ ಬಂದಿದ್ದೀನಿ. ಹೆಂಗಿರು ರೈಸ್ ಮಾಡಿದ್ನಲ್ವಾ, ಜಸ್ಟ್ ಇವಾಗ ಹುಳಿ ಮಾಡಿಕೊಂಡು ಮೊಸರನ್ನ ಒಗ್ಗರಣೆ ಕೊಡ್ಕೊಳ್ಳೋದಷ್ಟೇನೆ. ಮೊದಲಿಗೆ ಮೊಸರನ್ನ ಒಗ್ಗರಣೆ ಕೊಡ್ಕೊಳ್ಳೋಕ್ಕೆ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಹಾಕ್ಕೊಂಡು ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕ್ಯಾರೆಟ್ ತುರಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಸ್ವಲ್ಪ ಕ್ಯಾರೆಟ್ ತುರಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೊತೀನಿ. ಕ್ಯಾರೆಟು ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೊಂಡ್ರೇ ಚಂದ. ಯಾಕೆ ಅಂತ ಅಂದರೆ ಕ್ರಂಚಿ ಆಗಿದ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಮೊಸರನ್ನ ಪೂರ ಸಾಫ್ಟಾಗಿ ಬೇಯಿಸೋಕೆ ಹೋದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಇವಾಗ ಅದನ್ನ ಸೈಡಿಗೆ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಚಿತ್ರಾನ್ನದ ಹುಳಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ, ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಚಂದ ಅಲ್ವಾ, ಸೊ ಹಂಗೆ ಜಾಸ್ತಿ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದಾದ್ಮೇಲೆ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊತೀನಿ. ನಿಮಗೆ ಎಕ್ಸ್ಟ್ರಾ ಕಾಳು ಬೇಕು ಅಂದರೆ ಉದ್ದಿನ ಬೇಳೆ ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಉದ್ದಿನ ಬೇಳೆ ಇಲ್ಲ ಅಂದರೆ ಹೆಸರು ಬೇಳೆ ಕೂಡ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಇವಾಗ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಹಸಿರು ಮೆಣಸಿನ್ಕಾಯಿನೂ ಸಹ ಒಗ್ಗರಣೆಗೆ ಹಾಕ್ತೀನಿ. ಹಂಗಾಗಿ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಹಸಿರು ಮೆಣಸಿನ್ಕಾಯಿ ಫ್ರೈ ಮಾಡಿದ್ದಾದ್ಮೇಲೆ ಈರುಳ್ಳಿನ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಮತ್ತೆ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನನಗೆ ಈ ಚಿತ್ರಾನ್ನಕ್ಕೆ ಟೊಮೊಟೊ ಹಾಕಿದರೆ ಇಷ್ಟ. ಸೊ ಹಂಗಾಗಿ ಟೊಮೊಟೊ ಹಾಕಿ ಅರಿಶಿನ ಪುಡಿನ ಹಾಕೊತಾ ಇದ್ದೀನಿ. ಅರಿಶಿನ ಪುಡಿಗೆ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಿತ್ರಾನ್ನಕ್ಕೆ ಅಂತಲೇ ಹೇಳ್ಬಿಟ್ಟು. ಇದು ನಮ್ಮಮ್ಮ ಇದೇ ರೀತಿನ ಚಿತ್ರಾನ್ನ ಮಾಡೋದು, ಆದರೆ ತುಂಬ ಚೆನ್ನಾಗಿರುತ್ತೆ. ಅರಿಶಿನ ಪುಡಿ ಯಾವ ರೀತಿ ಮಾಡ್ಕೊತೀನಿ ಅಂತ ಅಂದರೆ ಸ್ವಲ್ಪ ಮೆಂತ್ಯ ಕಾಳನ್ನ ಫ್ರೈ ಮಾಡಿಕೊಂಡು ಅದನ್ನು ಪುಡಿ ಮಾಡ್ಕೊಂಡು ಅದ್ರ ಜೊತೆಗೆ ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲ ಅಂತ ಅಂದರೆ ಮನೇಲಿ ಅರಿಶಿನ ಕೊನೆ ಇದ್ದರೆ ಅದನ್ನು ಕೂಡ ಗೆಜ್ಜಿಬಿಟ್ಟು ಪುಡಿ ಮಾಡ್ತೀವಲ್ಲ ಮೆಂತ್ಯನ, ಆ ಟೈಮಲ್ಲಿ ಹಾಕ್ಕೊಂಡು ಪುಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಚಿತ್ರಾನ್ನ ಕೂಡ ರೆಡಿಯಾಗೋಯ್ತು. ಲಾಸ್ಟಲ್ಲಿ ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಂಡ್ರೆ ಮುಗೀತು ಚಿತ್ರಾನ್ನ. ಇವಾಗ ರೈಸಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಇನ್ನು ಮೊಸರನ್ನ ಕೂಡ ರೆಡಿ ಮಾಡಿಕೊಂಡು ಟಿಫನ್ ರೆಡಿ ಆಗೋಯ್ತು. ಇನ್ನು ಆಚೆ ಕಡೆ ಬಂದು ನೋಡಿದರೆ ಇವತ್ತು ಬೆಳಗ್ಗೆನೇ ಹನಿ ಬೀಳಕ್ಕೆ ಸ್ಟಾರ್ಟ್ ಆಗಿತ್ತು. ನೋಡ್ತಾ ಇರ್ಬೋದು ಎಷ್ಟೊಂದು ಮಳೆ ಬಂದಿದೆ ಅಂತ ಹೇಳ್ಬಿಟ್ಟು. ಇವತ್ತು ನೈಟೆಲ್ಲ ಮಳೆ ಊದಿತ್ತು. ಇವಾಗ ಬೆಳಗ್ಗೆನೂ ಸಹ ಸ್ಟಾರ್ಟ್ ಆಗೋಗಿದೆ. ಇವಾಗ ನಮ್ಮನೆ ಹತ್ರ ಪಾರಿವಾಳಗಳು ನೋಡ್ಬೋದು. ಮಳೆ ಬಂದರೆ ಎಷ್ಟೊಂದು ಪಾರಿವಾಳ ಬರ್ತವೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇನ್ನು ಚಿನ್ನು ಸ್ಕೂಲ್ಗೆ ರೆಡಿ ಮಾಡಿ ಎಲ್ಲನೂ ಕಳಿಸ್ದೆ. ಅದನ್ನೇನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಅವನ್ನ ಕಳಿಸಿದ್ದಾದ್ಮೇಲೆ ಇವಾಗ ಸ್ವಲ್ಪ ಕೆಲಸ ಮುಗ್ದಿತ್ತಲ್ವ, ಯಾಕೆಂದರೆ ಬೆಳಗ್ಗೆನೇ ಪೂಜೆ ಮಾಡಿದ್ನಲ್ವ, ಆಲ್ಮೋಸ್ಟ್ 3/4% ಕೆಲಸ ಮುಗ್ದಿತ್ತು. ಸೊ ಇವಾಗ ಗ್ರೀನ್ ಟೀನ ಕಾಸ್ಕೊಂಡು ಕುಡಿಯೋಣ ಅಂತೇಳಿ ಕುಡಿತಾ ಇದ್ದೀನಿ. ನಾವು ಈ ಗ್ರೀನ್ ಟೀನ ಒಂದ್ಸಲ ರೂಢಿ ಮಾಡ್ಕೊಂಡ್ಬಿಟ್ರೆ ಟೀಗೆ ಯಾವ ರೀತಿ ಅಡಿಕ್ಟ್ ಆಗ್ತೀವೋ ಸೊ ಗ್ರೀನ್ ಟೀಗೂ ಅದೇ ಥರ ಅಡಿಕ್ಟ್ ಆಗ್ತೀವಿ. ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಒನ್ ಟೈಮ್ ಆದರೂ ದಿನದಲ್ಲಿ. ಸೊ ನಾನು ಹಾಗೇನೆ ಟೀ ಕಾಸಿದ್ರು ಕೂಡ ಟೀ ಇಷ್ಟಪಡಲ್ಲ ಇಲ್ಲಿ ಕುಡಿಯೋಕ್ಕೆ, ಗ್ರೀನ್ ಟೀನ ಕುಡಿತಾ ಇರ್ತೀನಿ. ಇನ್ನು ಗ್ರೀನ್ ಟೀ ಎಲ್ಲ ಕುಡ್ದಿದ್ದಾದ್ಮೇಲೆ ಇವಾಗ ಒಂದು ಡಿಟಾಕ್ಸ್ ಡ್ರಿಂಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಸ್ಕಿನ್ನಿಗಾಗಲಿ ವೆಯ್ಟ್ ಲಾಸಿಗಾಗಲಿ ತುಂಬ ಹೆಲ್ಪ್ ಮಾಡುತ್ತೆ. ಇವಾಗ ಒಂದು ಜಾರಿಗೆ ಕ್ಯಾರೆಟು, ಸ್ವಲ್ಪ ಮಟ್ಟಿಗೆ ಬೀಟ್ರೋಟು, ಪುದೀನ, ಜೀರಿಗೆ, ಒಂದು 2 ಕಾಳಷ್ಟು ಮೆಣಸನ್ನ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು.
ಕುಡಿಬೇಕು. ನಿಮಗೇನಾದ್ರು ಹಂಗೆ ಕುಡಿಬೇಕು ಅನಿಸಿದ್ರೆ ಕುಡಿಬೋದು, ಇಲ್ಲ ಅಂದರೆ ಸೋಸ್ಕೊಂಡು ಸಹ ಕುಡಿಬೋದು, ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಫ್ಲೇವರಿಗೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ನಿಂಬೆಹಣ್ಣ ಹಿಂಡ್ಕೊಂಡು ಕುಡಿತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ. ABC ಜ್ಯೂಸ್ ಕುಡಿಯೋರಿದ್ರೆ ಅವ್ರಿಗೆ ಗೊತ್ತಿರುತ್ತೆ, ಇದಕ್ಕಿಂತ ಸ್ವಲ್ಪ ಮಟ್ಟಿಗೆ ಚೇಂಜ್ ಇರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು. ನೋಡ್ತಾ ನೋಡ್ತಾ ಮಧ್ಯಾಹ್ನ ಹಾಗೆ ಹೋಯ್ತು. ಸೊ ಮಕ್ಕಳಿಗೆ ಅಂತೇಳಿ ವೆಜಿಟೇಬಲ್ ಕಿಚಡಿನ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಒಂದು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ ಇವತ್ತು. ಮೊದಲಿಗೆ ಎಣ್ಣೆ ತುಪ್ಪ ಹಾಕಿ ಕಾದಾದ್ಮೇಲೆ ಜೀರಿಗೆ ಹಾಕೊಂಡು ಮತ್ತೆ ಸಣ್ಣದಾಗಿ ಹೆಚ್ಕೊಂಡಿರುವ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ಮನೇಲಿ ಯಾವುದು ಅವೈಲಬಲ್ ಇರುತ್ತೋ ತರಕಾರಿ ಅದನ್ನೆಲ್ಲ ಹಾಕಿ ಕೂಡ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಕ್ಯಾರೆಟು, ಬೀಟ್ರೂಟು, ಬೀನ್ಸು ಮತ್ತು ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಬಟಾಣಿ ಕೂಡ ಆ್ಯಡ್ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಇವತ್ತು ಸದ್ಯಕ್ಕೆ ಇಷ್ಟನ್ನ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡೋದ್ರಿಂದ ತರಕಾರಿ ಬೇಗ ಫ್ರೈ ಆಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಪಾಲಕ್ ಹಾಕೋತಾ ಇದ್ದೀನಿ, ಯಾಕೆಂದರೆ ಮಕ್ಳಿಗೆ ಪಾಲಕ್ ಕೊಡೋದು ತುಂಬಾ ಒಳ್ಳೆಯದು, ಅದಕ್ಕೋಸ್ಕರ. ಇನ್ನು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರಕ್ಕೆ ಅಂತೇಳಿ ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ. ನಿಮಗೇನಾದರೂ ಪೆಪ್ಪರ್ ಪೌಡರ್ ಇಷ್ಟ ಇಲ್ಲ ಫ್ಲೇವರ್ ಅನ್ನೋದಾದರೆ ಖಾರ ಪುಡಿನೂ ಸಹ ಹಾಕೋಬೋದು. ನಮ್ಮನೇಲಿ ನನ್ನ ಮಕ್ಕಳು ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಅದೆಲ್ಲ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಹೆಸರು ಬೇಳೆ ಮತ್ತು ಅಕ್ಕಿನ ತೊಳ್ಕೊಂಡು ಹಾಕೊತಾ ಇದ್ದೀನಿ. ಇದು ಒಂದು 2 ನಿಮಿಷ ಅಷ್ಟು ಫ್ರೈ ಮಾಡ್ಕೊಳ್ಳಿ, ಯಾಕೆ ಅಂದರೆ ತುಪ್ಪ ಹಾಕಿರ್ತೀವಲ್ಲ ಆ ಫ್ಲೇವರು ಅನ್ನಕ್ಕೆಲ್ಲ ಇಟ್ಕೊಂಡ್ರೆ ಕಿಚಡಿ ರುಚಿ ಸ್ವಲ್ಪ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ 1 ಲೋಟ ಅಕ್ಕಿಗೆ 3 ನೀರು ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ ಕಿಚಡಿ ಅಲ್ವಾ, ಸ್ವಲ್ಪ ಸಾಫ್ಟಾಗೇ ಇರಬೇಕು, ಅದಕ್ಕೋಸ್ಕರ. ನೀರೆಲ್ಲ ಹಾಕಿದ ಮೇಲೆ ಕುದಿ ಬಂದಮೇಲೆ ಸ್ವಲ್ಪ ನಿಂಬೆಹಣ್ಣ ಹಾಕ್ಕೊಂಡು ಲೆಡ್ನ ಕ್ಲೋಸ್ ಮಾಡಿ 2ರಿಂದ 3 ವಿಷಲ್ ಕೂಗಿಸಿದ್ರೆ ಸಾಕು, ಕಿಚಡಿ ರೆಡಿಯಾಗಿಬಿಡುತ್ತೆ. ಇವಾಗ ಏನಾದರೂ ಲೆಡ್ನ ತೆಗೆದಾಗ ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಕಿಚಡಿ ರೆಡಿಯಾಗಿಬಿಡುತ್ತೆ. ತುಂಬ ಬೇಗ ಆಗುತ್ತೆ ಮತ್ತು ಮಸಾಲೆ ಕಮ್ಮಿ ಹಾಕಿ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ನಮ್ಮನೇಲಿ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ. ಇವತ್ತಿನ ವ್ಲಾಗು ಸ್ವಲ್ಪ ಮಟ್ಟಿಗೆ ಬೋರ್ ಹೊಡೆದಿರುತ್ತೆ ಅನಿಸುತ್ತೆ, ಯಾಕೆ ಅಂದರೆ ಬರೀ ರೆಸಿಪಿಗಳನ್ನ ತೋರಿಸಿದ್ದೀನಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ರೆಸಿಪಿ ಜೊತೆಗೆ ನಾನು ಯಾವ ರೀತಿ ಇರ್ತೀನಿ ಅದನ್ನ ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ ಸ್ವಲ್ಪನೇ. ಇವತ್ತಿನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ನ ನೋಡಿ, ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.